ಸೊ ಈಗ ನಾವು ಇಂಡಿಯನ್ ಹಿಸ್ಟ್ರಿ ಬಗ್ಗೆ ನೋಡ್ಕೊಳ್ಳೋಣ. ಸೊ ಇಷ್ಟು ನಾವು ಪಾಲಿಟಿ ನೋಡ್ಕೊಂಡಿದ್ವಿ, ಇದೇ ತರ ನಮ್ಗೆ ಸುಮಾರು ಬೇರೆ ಪಾರ್ಟ್ಸ್ ಇದಾವೆ. ಸೊ ಅದಕ್ಕೋಸ್ಕರ ನಾವು ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಈಗ ನೋಡ್ಕೊಂಡಿದ್ವಿ. ಸೊ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳಿ ಬಂದ ತಕ್ಷಣ ಇಲ್ಲಿ ನೋಡಿ, ಇವೆಲ್ಲದೂ ಕೂಡ ನಮ್ಗೆ ಸುಮಾರು ಸರಿ ಕ್ವೆಶನ್ಸ್ ಕೇಳಿರುವಂತದ್ದು. ಯಾವ್ದಾವ್ದು? ನಯನಾರ್ಸು. ಸೊ ನಯನಾರ್ಸ್ ಕೇಳಿದಾರೆ ಅಂತಂದ್ರೆ ನಮ್ಗೆ ನೆಕ್ಸ್ಟ್ ಆಳ್ವಾರ್ಸು ಕೂಡ ಓದ್ಕೊಂಡಿರ್ಬೇಕು. ಏನ್ ಡಿಫ್ರೆನ್ಸ್ ಇರುತ್ತೆ ಅದನ್ನ ನೋಡ್ಕೊಂಡಿರ್ಬೇಕು. ಸಂಗಮ್ ಪೋಯಟ್ಸ್ ಯಾರ್ಯಾರಿದ್ರು? ಸೊ ಸಂಗಮ್ ಪೋಯಟ್ಸ್ ಅಂತ ಹೇಳಿ ಬಂದ ತಕ್ಷಣ ಯಾವ್ಯಾವ ಡೈನೆಸ್ಟಿಗಳು ಸಂಗಮಿಗೆ ರಿಲೇಟ್ ಆಗಿತ್ತು. ಸೊ ಏನ್ ಕಮಿಷನ್ಗೆ ಸಂಗಮ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು, ಇದೆಲ್ಲ. ಪಂಚ್ ಮಾರ್ಕ್ ಕಾಯಿನ್ಸ್ ಇವನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಯಾರು? ಅದಾದ್ಮೇಲೆ ಅದರಲ್ಲಿ ಕಿಂಗಿನ ಫೋಟೋ ಇರಬೇಕು ಅಂತಂದ್ರೆ ಆ ತರದ್ದು ಯಾವ ಡೈನೆಸ್ಟಿ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದು, ಮತ್ತೆ ಯಾವ ರಾಜ ಅದನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ರು. ಸೊ ಈ ತರದ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಕರೆನ್ಸಿ ಸಿಸ್ಟಮ್ ಯಾವ ತರ ಇತ್ತು, ಇಂಡೋ ಗ್ರೀಕ್ ಕಾಯಿನ್ಸ್ ಯಾವ ತರ ಇತ್ತು, ಕುಶಾನ ಕಾಯಿನ್ಸ್ ಯಾವ ತರ ಇತ್ತು ಅಂತ. ಸೊ ಇದ್ರಲ್ಲಿ ನೀವು ನೋಡ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ನೋಡಿ, ಈ ಹಿಸ್ಟ್ರಿಯಲ್ಲಿ ಅಂತಂದ್ರೆ ನಮ್ಗೆ ಏನ್ಷಂಟ್, ಮೆಡಿವಲ್ ಮತ್ತೆ ಮಾಡರ್ನ್ ಬರುತ್ತಲ್ಲ. ಈ ಏನ್ಷಂಟ್ ಪಾರ್ಟ್ ನಾವು ತಗೋಬೇಕು ಅಂತಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ತುಂಬಾ ಸರಿ ಕೇಳ್ತಾರೆ. ಅದಾದ್ಮೇಲೆ ವೇದಿಕು, ಲೇಟರ್ ವೇದಿಕು. ಇದನ್ ಬಿಟ್ರೆ ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತದ್ದು ನಮ್ಗೆ ಬುದ್ಧಿಸಂ ಮತ್ತೆ ಜೈನಿಸಂ. ಕರೆಕ್ಟ್ ಅಲ್ಲ? ಸೊ ಇದ್ರ ಮೇಲೆ ನಮ್ಗೆ ತುಂಬಾ ವೆರೈಟಿಯಲ್ಲಿ ಕ್ವೆಶನ್ಸ್ ನ ಕೇಳ್ತಾ ಇರ್ತಾರೆ. ಅದು ಬಿಟ್ಟು ನಮ್ಗೆ ಮೆಡಿವಲ್ ಇಂದ ಕೇಳಬೇಕು ಅಂತಂದ್ರೆ ನಮ್ಗೆ ಮೌರ್ಯ ಎಂಪೈರ್, ಗುಪ್ತ ಎಂಪೈರ್ ಇದ್ರ ಬಗ್ಗೆ ಕೇಳಬೇಕು ಅಂತಂದ್ರೆ ಯೂಶುವಲ್ ಆಗಿ ಕಿಂಗ್ಸ್ ಬಗ್ಗೆ ಕೇಳ್ತಾರೆ. ಅದಾದ್ಮೇಲೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಕೇಳ್ತಾರೆ. ಅವ್ರು ಮಾಡಿರುವಂತ ಆರ್ಕಿಟೆಕ್ಚರ್ ಬಗ್ಗೆ ಕೇಳ್ತಾ ಇರ್ತಾರೆ. ಅಂತಂದ್ರೆ ಮೆಡಿವಲ್ ಇಂದ ಯೂಶುವಲ್ ಆಗಿ ನಮ್ಗೆ ಆರ್ಟ್ ಅಂಡ್ ಕಲ್ಚರ್ ನ ಲಿಂಕ್ ಮಾಡ್ಕೊಂಡು ಕ್ವೆಶನ್ಸ್ ಕೇಳ್ತಾ ಇರ್ತಾರೆ ಮೆಡಿವಲ್ ಇಂದ ಬಂದ್ರೆ. ಸೊ ಅದೇ ತರ ನಾವು ನೋಡ್ಬೇಕು ಅಂತಂದ್ರೆ ಸಮುದ್ರಗುಪ್ತ ಯಾವ ಇನ್ಸ್ಕ್ರಿಪ್ಷನ್ ರಿಲೇಟೆಡ್ ಬರುತ್ತೆ, ಅದಾದ್ಮೇಲೆ ಇದು ಇನ್ಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಬೇರೆ ಯಾವ್ದಾರು ಬಗ್ಗೆ ಮೆನ್ಷನ್ ಮಾಡಿದಾರ ಅದ್ರ ಬಗ್ಗೆ. ಅದಾದ್ಮೇಲೆ ಪೋರ್ಟ್ಸ್ ಗಳು ಯಾವ್ಯಾವ ತರ ಇತ್ತು, ಅದಾದ್ಮೇಲೆ ಭರೂಚ್ ಎಲ್ಲಿದೆ, ಅದಾದ್ಮೇಲೆ ಅರಿಕಮೇಡು, ಮುಜಿರಿಸು, ಇವೆಲ್ಲದ್ರ ಬಗ್ಗೆ ನೋಡ್ಕೊಂಡಿರ್ಬೇಕು. ಅಗ್ರಹಾರಾಸ್ ಆಫ್ ಕರ್ನಾಟಕ ಅದು. ಅದಾದ್ಮೇಲೆ ಗೋಲ್ಡ್ ಹಿಸ್ಟ್ರಿ ಯಾವ ತರ ಇತ್ತು, ಫಸ್ಟ್ ಯಾವ ತರ ಬಂದಿತ್ತು, ಯಾವ ಲೊಕೇಶನ್ ಅಲ್ಲಿ ಇವಾಗ ಸಿಗತ್ತೆ, ರಾಷ್ಟ್ರಕೂಟಾಸು. ಅದಾದ್ಮೇಲೆ ನಾಯಕಾಸ್ ಆಫ್ ಚಿತ್ರದುರ್ಗ. ಅದಾದ್ಮೇಲೆ ವಿಜಯನಗರದ ಮೇಲಂತೂ ಕಂಟಿನ್ಯೂಸ್ ರಿಪೀಟ್ ಮಾಡ್ತಾನೆ ಇರ್ತಾರೆ. ಸೊ ನಮ್ಗೆ ವಿಜಯನಗರ, ರಾಷ್ಟ್ರಕೂಟ, ಅದಾದ್ಮೇಲೆ ನಮ್ಗೆ ಇಲ್ಲಿ ಹೊಯ್ಸಳ. ಸೊ ಇವೆಲ್ಲದೂ ಕೂಡ ನಮ್ಗೆ ಸುಮಾರು ಸರಿ ರಿಪೀಟ್ ಮಾಡಿರುವಂತದ್ದು. ಸೊ ಈಗ ವಿಜಯನಗರ ಓದಿರ್ತೀವಿ ಅಂತಂದ್ರೆ ನಮ್ಗೆ ಸುಲ್ತಾನೇಟ್ಸ್ ಬಗ್ಗೆ ಓದ್ಕೊಂಡಿರ್ತೀವಿ, ಡೆಕ್ಕನ್ ಸುಲ್ತಾನೇಟ್ಸ್. ಸೊ ಆ ರಿಲೇಷನ್ ಅಲ್ಲಿ ನೋಡ್ಕೊಂಡಿರುವಂತದ್ದು. ಈಗ ವಿಜಯನಗರ ಓದ್ತಾ ಇರ್ತೀವಿ, ಏನಂತ ಓದ್ಬೇಕು ಅದ್ರಲ್ಲಿ ಮೇನ್ ಕೇಳಿರುವಂತದ್ದು ಅದ್ರಲ್ಲಿ ಟ್ರಾವೆಲರ್ಸ್ ಮತ್ತೆ ಕಿಂಗ್ಸ್. ಈಗ ಎಕ್ಸಾಂಪಲ್ XYZ ಅಂತ ಒಬ್ರು ಟ್ರಾವೆಲರ್ ಬಂದಿದ್ರು. ಈ ಟ್ರಾವೆಲರು ಯಾವ ರಾಜ ಇರ್ಬೇಕಾರೆ ಬಂದಿದ್ರು ಅಥವಾ ಯಾವ ಕಿಂಗ್ ಇರ್ಬೇಕಾರೆ ಬಂದಿದ್ರು ಅಂತ. ಸೊ ಈ ರಾಜ ಯಾವ ಡೈನೆಸ್ಟಿ ಇದು, ನಮ್ಗೆ ಬೇರೆ ಬೇರೆ ಡೈನೆಸ್ಟಿ ಬರುತ್ತಲ್ಲ. ಈಗ ಎಕ್ಸಾಂಪಲ್ ವಿಜಯನಗರಲ್ಲಿ ನಮ್ಗೆ ಸಳುವ, ತುಳುವ ಎಕ್ಸಾಂಪಲ್ ಬೇರೆ ಡೈನೆಸ್ಟೀಸ್ ಬರುತ್ತೆ. ಯಾವ ರಾಜ ಯಾವ ಡೈನೆಸ್ಟಿಯಲ್ಲಿ ಇರ್ಬೇಕಾದ್ರೆ ಎಲ್ಲಿ ಬಂದಿದ್ರು ಅಂತ. ಸೊ ಪ್ರಾವಿನ್ಸಸ್ಗೆ ಏನೇನು ಬೇರೆ ಬೇರೆ ಹೆಸರು ಇಡ್ತಾ ಇದ್ರು ಅದನ್ನ ನಾವು ನೋಡ್ಕೋಬೇಕು. ಅದಾದ್ಮೇಲೆ ಬಾಮನಿ ಕಿಂಗ್ಡಮ್ಸ್ ಬಗ್ಗೆ ಮತ್ತೆ ಅದೇ ಸೇಮ್ ಕ್ವೆಶನ್ಸ್ ಓದ್ಕೊಂಡಿರ್ಬೇಕು. ನಮ್ಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಎಸ್ಟಾಬ್ಲಿಷ್ಮೆಂಟ್ ಮೇಲೆ ಫ್ಯಾಕ್ಟ್ಸ್ ಕೇಳಿದ್ದಾರೆ ಸುಮಾರು ಸರಿ, ಅದನ್ನ ನಾವು ನೋಡ್ಕೊಂಡಿರೋದು. ಅದಾದ್ಮೇಲೆ ಟ್ರೀಟೀಸ್ ಕೇಳಿದ್ದಾರೆ. ಈಗ ಹಿಸ್ಟ್ರಿ ನಾವು ನೋಡ್ಕೋಬೇಕು ಅಂತಂದ್ರೆ ಬ್ಯಾಟಲ್ಸ್, ಸ್ಟಾರ್ಟಿಂಗ್ ನಮ್ಗೆ ಬ್ಯಾಟಲ್ಸ್, ಈ ಎಕ್ಸಾಂಪಲ್ ಪಾನಿಪತ್ ಆಗಿರ್ಬೋದು. ಸೊ ಇದರಲ್ಲಿ ಅದಾದ್ಮೇಲೆ ನಮ್ಗೆ ಕಾರ್ನಾಟಿಕ್ ಆಗಿರ್ಬೋದು, ಮೈಸೂರು ವಾರ್ಸ್ ಆಗಿರ್ಬೋದು, ಸೊ ಎಟ್ಸೆಟ್ರಾ. ಸೊ ಇದರಲ್ಲಿ ಯಾವ್ಯಾವ್ದ್ರಲ್ಲಿ ಯಾವ್ಯಾವ ಟ್ರೀಟಿ ಸೈನ್ ಮಾಡ್ಕೊಂಡಿದ್ರು ಇವನ್ನ ಬರ್ಕೊಂಡಿರ್ಬೇಕು. ತುಂಬಾ ಇಂಪಾರ್ಟೆಂಟ್ ಇದು. ಸೊ ಈ ಟ್ರೀಟಿನ ಯಾವ ತರ ಕೇಳ್ತಾರೆ ಅಂತಂದ್ರೆ ಫಸ್ಟ್ ಯಾವ ಟ್ರೀಟಿ ಬಂದಿರುವಂತದ್ದು, ಅದಾದ್ಮೇಲೆ ಯಾವ ಟ್ರೀಟಿ ಬಂದಿತ್ತು. ಅವ್ರು ಮೋಸ್ಟ್ಲಿ ಕಾರ್ನಾಟಿಕ್ ಇಂದು ಕೇಳ್ಬೋದು, ಅದಾದ್ಮೇಲೆ ಮರಾಠಾಸ್ದು ಕೂಡ ಕೇಳ್ಬೋದು. ಸೊ ಯಾವ ಟ್ರೀಟಿಯಲ್ಲಿ ಏನ್ ಮೆನ್ಷನ್ ಮಾಡ್ಕೊಂಡಿದ್ರು ಅಂತ ಅದನ್ನ ಸುಮಾರು ಸರಿ ಕೇಳಿದ್ದಾರೆ. ಸೊ ಟ್ರೀಟಿ ಸೈನ್ಡ್. ಅದಾದ್ಮೇಲೆ ಚೋಳ ಬ್ರಾನ್ಸ್ ಬಗ್ಗೆ ಕೇಳಿದ್ದಾರೆ. ಅದಾದ್ಮೇಲೆ ಅಖಿಲ ಕರ್ನಾಟಕ ಸತ್ಯಾಗ್ರಹ ಡೇ ಯಾವ್ದು ನೋಡ್ಕೊಂತೀವಿ ಅಂತ. ಮಾರ್ಲೆಮೆಂಟೋ ರಿಫಾರ್ಮ್ಸ್ ಮೇಲಂತೂ ಸುಮಾರು ಸರಿ ರಿಪೀಟ್ ಆಗಿದೆ ಕ್ವೆಶನ್ಸ್. ವರ್ಲ್ಡ್ ವಾರ್ ಇಂದು ಬೇಸಿಕ್ಸ್. ಸೊ ವರ್ಲ್ಡ್ ವಾರ್ ಇನ್ ಬೇಸಿಕ್ಸ್ ಯಾವ್ದು ಅಂತಂದ್ರೆ ಎರಡು ಸೈಡ್ ಯಾರ್ಯಾರಿದ್ರು, ಯಾರು ವಿನ್ ಆದ್ರು, ಆ ತರದ್ದು ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಬೇಸಿಕ್ಸ್ ನೋಡ್ಕೊಂಡಿರ್ಬೇಕು ಇದ್ರಲ್ಲಿ. ಅದಾದ್ಮೇಲೆ ಆಗಸ್ಟ್ ಆಫರ್ ಬಗ್ಗೆ ಕೇಳಿದರೆ, ಅದಾದ್ಮೇಲೆ ಸಿಮ್ಲಾ ಕಾನ್ಫರೆನ್ಸ್, ಕ್ರಿಪ್ಸ್ ಮಿಷನ್, ಕ್ಯಾಬಿನೆಟ್ ಮಿಷನ್ ಪ್ಲಾನ್, ಇವೆಲ್ಲದನ್ನು ಕೂಡ ಸೀಕ್ವೆನ್ಸ್ ಅಲ್ಲಿ ಕೇಳ್ತಾ ಇದ್ದಾರೆ. ಯಾವ್ದು ಫಸ್ಟ್ ಬಂದಿತ್ತು, ಯಾವ್ದು ನೆಕ್ಸ್ಟ್ ಬಂದಿತ್ತು ಅಂತ ಹೇಳ್ಬಿಟ್ಟು. ಅದೇ ತರ ನಮ್ಗೆ ಇಲ್ಲಿ ನೋಡಿ ಡೆಕ್ಕನ್ ಸುಲ್ತಾನೇಟ್ಸ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಕಿಂಗ್ಸ್ ಬಗ್ಗೆ ಇದರಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನೋಡಿ ಇವೆಲ್ಲದ್ರದ್ದು ನಿಮ್ಗೆ PDF ಕೂಡ ನಾವು ಶೇರ್ ಮಾಡ್ಕೊಂಡಿರ್ತೀವಿ, ಅದ್ರ ಬಗ್ಗೆ ಇಂಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಬಟ್ ಯಾವ ತರ ಕ್ವೆಶನ್ಸ್ ಅಥವಾ ಯಾವ ಚಾಪ್ಟರ್ ಅಲ್ಲಿ ಯಾವ್ದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ಕೋಬೇಕು ಅನ್ನೋದನ್ನಷ್ಟೇ ನೀವು ನೋಡ್ಕೊಂತಾ ಇರಿ. ಇಲ್ಲಿ ನೋಡಿ ಈಗ ಎಕ್ಸಾಂಪಲ್ ಅಮೀರ್ ಖುಸ್ರೋ ಅಂತ ನಾವು ನೋಡ್ಕೊಂಡ್ರೆ ಸಖತ್ ಫೇವ್ರೇಟ್ ಇದೆ ಆಕ್ಚುಲಿ ಟಾಪಿಕ್. ಅಮೀರ್ ಖುಸ್ರೋ ಮೇಲೆ ಕ್ವೆಶನ್ಸ್ ಕೇಳುವಂಥದ್ದು. ಇದು ನಮ್ಗೆ ಡೈರೆಕ್ಟ್ ಆಗಿ ಅಮೀರ್ ಖುಸ್ರೋ ಮೇಲೆ ಕೇಳಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಎಲಿಮಿನೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಅಮೀರ್ ಖುಸ್ರೋ ಅವರಾಗಿರ್ಬೋದು, ಇಲ್ಲ ಅಂತಂದ್ರೆ ನಮ್ಗೆ ಇಲ್ಲಿ ಬಸವಣ್ಣ ಅವರಾಗಿರ್ಬೋದು, ಅದಾದ್ಮೇಲೆ ಶಂಕರಾಚಾರ್ಯ ಅವರು. ಸೊ ಈ ತರದ ಕ್ವೆಶನ್ಸ್ ಗಳನ್ನ ಸುಮಾರು ಸರಿ ಕೇಳ್ತಾ ಇರ್ತಾರೆ. ಇಲ್ಲಿ ನೋಡಿ KPCC ಫ್ಲಾಗ್ ಸತ್ಯಾಗ್ರಹ ಮೂವ್ಮೆಂಟ್, ಅದಾದ್ಮೇಲೆ ಸುಲ್ತಾನ್ಸ್ ಆಫ್ ಡೆಲ್ಲಿ, ಇಲ್ಲಿ ನೋಡಿ ಸಿಜ್ದಾ, ಇದು ನೆಟ್ವರ್ಕ್ ಆಫ್ ಕೆನಲ್ಸ್, ರಜಿಯಾ ಸುಲ್ತಾನ, ಇದ್ರ ಬಗ್ಗೆ ಎಲ್ಲ ನಮ್ಗೆ ಕಂಟಿನ್ಯೂಸ್ ಆಗಿ ರಿಪೀಟ್ ಆಗಿದಾವೆ ಕ್ವೆಶನ್ಸ್.
ಸೊ ಈ ತರದ ಕ್ವೆಶನ್ಸ್. ಅದಾದ್ಮೇಲೆ ಕರ್ನಾಟಕದಲ್ಲಿ ನಾವು ನೋಡ್ಕೋಬೇಕು ಅಂತಂದ್ರೆ ಇಲ್ಲಿ ಯೂನಿವರ್ಸಿಟಿ ಚಾನ್ಸಲರ್ಸ್ ಯಾರು ಇರ್ತಾರೆ, ಸೊ ಮೈಸೂರಲ್ಲಿ ಯಾರಿದ್ದಾರೆ, ಇಲ್ಲಿ ಕುವೆಂಪು ಯೂನಿವರ್ಸಿಟಿಯಲ್ಲಿ ಯಾರಿದ್ದಾರೆ, ಸೊ ಈ ತರದ ಎಲ್ಲರೂ ಕೂಡ ಫಸ್ಟ್ ಯಾರಿದ್ರು ಈಗ ಯಾರಿದ್ದಾರೆ ಆ ತರದ ಕ್ವೆಶನ್ಸ್. ಅದಾದ್ಮೇಲೆ ಹೊಯ್ಸಳ ಬಂದ ತಕ್ಷಣ ನಮ್ಗೆ ಟೆಂಪಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಟೆಂಪಲ್ಸ್ ಅಂತ ಹೇಳಿ ಬಂದ ತಕ್ಷಣ ಡಿಫರೆನ್ಸಸ್ ನಮ್ಗೆ ಡ್ರಾವಿಡಿಯನ್ ಶೈಲಿಗೂ, ಅದಾದ್ಮೇಲೆ ನಮ್ಗೆ ಬೇರೆ ನಗರ ಸ್ಟೈಲು, ಅದಾದ್ಮೇಲೆ ಬೇಸರ ಸ್ಟೈಲು, ಇದ್ರಲ್ಲೆಲ್ಲ ಡಿಫರೆನ್ಸಸ್ ಯಾವ ತರ ಇದೆ. ಯಾಕೆ ಅಂತಂದ್ರೆ ಈಗ ಶ್ರೀರಾಮ್ ದೇವಸ್ಥಾನನು ಕೂಡ ಬಂದಿದೆಯಲ್ಲ, ಸೊ ಇದನ್ನ ಯಾವ ಟೆಂಪಲ್ ಆರ್ಕಿಟೆಕ್ಚರ್ ಫಾರ್ಮ್ ಅಲ್ಲಿ ಅದನ್ನ ಸ್ಟಾರ್ಟ್ ಮಾಡ್ಕೊಂಡಿರುವಂತದ್ದು, ಈ ತರದ ಕ್ವೆಶನ್. ಸೊ ನಮ್ಗೆ ನೆಕ್ಸ್ಟ್ ನಾವು ನೋಡ್ಬೇಕು ಅಂತಂದ್ರೆ ನಮ್ಗೆ ಶಾತವಾಹನಸ್ ಬಗ್ಗೆ ಕೇಳ್ಬೇಕಾದ್ರೆ ನಮ್ಗೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆನೇ ಕೇಳ್ತಾ ಇರ್ತಾರೆ. ನೋಡಿ ಬ್ಯಾಟಲ್ಸ್ ಇವುಗಳ ಬಗ್ಗೆ ಎಲ್ಲ ಕೇಳಿದ್ದಾರೆ ಅರೇಂಜ್ ಮಾಡ್ಕೊಳ್ಳೋದಕ್ಕೆ. ಗಗನ್ ಮಹಲ್ ಇದು ಯಾರ ಟೈಮಲ್ಲಿ ಬಂದಿತ್ತು ಅಥವಾ ಯಾರು ಕಟ್ಟಿದ್ರು. ಮಪಿಲಾ ರೆಬೆಲಿಯನ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು. ನೆಕ್ಸ್ಟ್ ಇಂಟು 2 ಮತ್ತೆ 4 ಈ ತರ ಬರ್ದಿದ್ದೀನಲ್ಲ, ಇವೆಲ್ಲದು ಏನು ಅಂತಂದ್ರೆ ತುಂಬಾ ಜಾಸ್ತಿ ಪ್ರಯಾರಿಟಿ ಇರುವಂತದ್ದು. ಈ ಟಾಪಿಕ್ಸ್ ಗಳಲ್ಲಿ ಇನ್ನ ಇಂಪಾರ್ಟೆಂಟ್ ಇರುವಂತ ಟಾಪಿಕ್ಸ್ ಅದು. ನೋಡಿ ಮತ್ತೆ ನಮಗೆ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್, ರಾಯತ್ವಾರಿ ಆಗಿರ್ಬೋದು, ಮಾಲ್ವಾರಿ ಆಗಿರ್ಬೋದು, ಈ ತರದ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ಸ್ ಗಳ ಮೇಲೆ ಅಂತೂ ಸುಮಾರು ಸರಿ ಕೇಳ್ತಾ ಇರ್ತಾರೆ. ಬ್ರಿಟಿಷ್ ಇರ್ಬೇಕಾದ್ರೆ ಆಕ್ಟ್ಸ್ ಏನೇನಿತ್ತು, ಚಾರ್ಟರ್ ಆಕ್ಟ್ 1813 ಅಂತೂ ಕಂಟಿನ್ಯೂಸ್ ಆಗಿ ಕೇಳ್ತಾ ಇರ್ತಾರೆ. ಗವರ್ನರ್ ಜನರಲ್ಸ್ ಮತ್ತೆ ವೈಸ್ರಾಯ್ಸ್ ಇದನ್ನು ಕೂಡ ಸಿಕ್ಕಾಪಟ್ಟೆ ಕೇಳ್ತಾ ಇರ್ತಾರೆ. ಹೋಮ್ ರೂಲ್ ಮೂವ್ಮೆಂಟ್ ಇದನ್ನ ಯಾರಿಬ್ರು ಸ್ಟಾರ್ಟ್ ಮಾಡ್ಕೊಂಡಿದ್ರು, ಅದರಲ್ಲಿ ಯಾರು ಸ್ಟಾರ್ಟ್ ಮಾಡ್ಕೊಟ್ರು ಅಂತ ಫಸ್ಟ್ ಬಂತು, ಈ ತರದ ಕ್ವೆಶನ್ಸ್ ಇದರಲ್ಲಿ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಡೆಲ್ಲಿ ಪ್ರಪೋಸಲ್ಸ್, ನೋಟಬಲ್ ಡೆವಲಪ್ಮೆಂಟ್ಸ್. ಸೊ ಇದಕ್ಕೆ ನೋಟ್ಸ್ ಯಾವ ತರ ಮಾಡ್ಕೊಂಡಿರ್ಬೇಕು ನಾವು. ಇದಕ್ಕೆ ನೋಟ್ಸ್ ನಾವು ನೋಡ್ಕೋಬೇಕು ಅಂತಂದ್ರೆ ಎಕ್ಸಾಂಪಲ್ ನಾನು ಕ್ರಿಪ್ಸ್ ಮಿಷನ್ ಬಗ್ಗೆ ಮೆನ್ಷನ್ ಮಾಡ್ಕೊಡ್ತೀನಿ. ಸೊ ಡೇಟ್ಸ್ ಅಂತೂ ನಮಗೆ KPSC ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ. ಸೊ ಅದಕ್ಕೆ ನಾನು ಮಾರ್ಚ್ 1942 ಅಂತ ಹೇಳಿ ಬರ್ಕೊಂಡ್ಬಿಟ್ಟಿದ್ದೀನಿ. ಸೊ 22 ಮಾರ್ಚ್ ಇಂದ 11 ಏಪ್ರಿಲ್ ವರೆಗೂ ಇರುವಂತದ್ದು ಅಂತ. ಸೊ ಇದ್ರಲ್ಲಿ ಏನೇನಿತ್ತು, ಡೊಮಿನಿಯನ್ ಸ್ಟೇಟಸ್ ಅಂತ ಇತ್ತು. ಅದಾದ್ಮೇಲೆ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಬಗ್ಗೆ ಮೆನ್ಷನ್ ಮಾಡ್ಕೊಂಡಿದ್ರು. ಬ್ರಿಟಿಷ್ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂತೀವಿ, ಮೈನಾರಿಟೀಸ್ ರೆಪ್ರೆಸೆಂಟೇಷನ್ ಕೊಟ್ರೆ, ಇಲ್ಲಾಂತಂದ್ರೆ ಪ್ರಾವಿನ್ಸಸ್ ಗೆ ಅವ್ರದೇ ಒಂದು ಓನ್ ಕಾನ್ಸ್ಟಿಟ್ಯೂಷನ್ ಅಥವಾ ಸಪರೇಟ್ ಆಗಿದ್ರೆ ನಾವು ಎಕ್ಸೆಪ್ಟ್ ಮಾಡ್ಕೊಂತೀವಿ ಅಂತ. ಅದಾದ್ಮೇಲೆ ಡಿಫೆನ್ಸ್ ಅವ್ರ ಹತ್ರನೇ ಇಟ್ಕೊಂಡಿದ್ರು ಅಂತ ಹೇಳ್ತಿದ್ರು. ಸೊ ಇದಕ್ಕೆ ಒಂದು ಡಯಾಗ್ರಾಮ್ ಮಾಡ್ಕೊಂಡಿರುವಂತದ್ದು. ಅಂತಂದ್ರೆ ಏನೇನ್ ನೆನ್ಪಿಟ್ಕೊಂಡಿರ್ಬೇಕು ನಾವು, ಯಾರಿದ್ರು ಇದರಲ್ಲಿ ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್. ಸೊ ಇವರು ಯಾವ ಕ್ಯಾಬಿನೆಟ್, ವಾರ್ ಕ್ಯಾಬಿನೆಟ್. ಸೊ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ವಾರ್ ಕ್ಯಾಬಿನೆಟ್ ಅಲ್ಲಿ ಇದ್ರು. ಸೊ ಇದ್ರಲ್ಲಿ ಮೆಂಬರ್ಸ್ ಯಾರ್ಯಾರಿದ್ರು, ಸೊ ಇಲ್ಲಿ 3 ಜನ ಮೆಂಬರ್ಸ್ ಇದ್ರು. ಸೊ ಇವರು ಯಾವ ಪಾರ್ಟಿಯಿಂದ ಬಂದಿದ್ರು, ಸೊ ಲೇಬರ್ ಪಾರ್ಟಿಯಿಂದ ಬಂದಿದ್ರು. ಆ ಟೈಮಲ್ಲಿ ಪ್ರೈಮ್ ಮಿನಿಸ್ಟರ್ ಯಾರಿದ್ರು, ವಿನ್ಸ್ಟನ್ ಚರ್ಚಲ್ ಇದ್ರು. ಸೊ ಇದಾಗ್ಬಿಟ್ರೆ ನಮ್ಗೆ ಕ್ರಿಪ್ಸ್ ಮಿಷನ್ ರಿಲೇಟೆಡ್ ಏನೇನ್ ಕೇಳ್ತಾ ಇರ್ತಾರಲ್ಲ, ಸೊ ಅವೆಲ್ಲದೂ ಕೂಡ ಒಂದೇ ಕಡೆ ಕವರ್ ಆಗಿರುತ್ತೆ. ಸೊ ಡೊಮಿನಿಯನ್ ಸ್ಟೇಟಸ್, ಅಕಸ್ಮಾತ್ ಇದ್ರಲ್ಲಿ ಯಾವ್ದಾದ್ರು ಒಂದು ವರ್ಡ್ ಇದೆ, ಅದು ಸುಮಾರು ಸರಿ ನಮ್ಗೆ ರಿಪೀಟ್ ಆಗ್ತಾ ಇದೆ. ಸೊ ಡೊಮಿನಿಯನ್ ಸ್ಟೇಟಸ್ ಅಂತಂದ್ರೆ ಮೀನಿಂಗ್ ಒಂದ್ ಕಡೆ ನಾವು ಬರ್ಕೊಂಡಿರ್ಬೋದು. ಸೊ ಡೊಮಿನಿಯನ್ ಸ್ಟೇಟಸ್ ಇನ ಮೀನಿಂಗ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಮ್ಗೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಸೇಮ್ ಅದೇ ತರ ನಾವ್ ಯಾವ ತರ ಕ್ರಿಪ್ಸ್ ಮಾಡ್ಕೊಂಡ್ವಲ್ಲ, ಅದೇ ತರ ನಾವು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೂ ಕೂಡ ಮಾಡ್ಕೊಂಡಿರುವಂತದ್ದು. ನೋಡಿ ಇದಕ್ಕೂ ಒಂದು ಮಾಡ್ಕೊಂಡಿರುವಂತದ್ದು. ಸೊ ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ಏನೇನ್ ಕೊಟ್ಟಿದ್ರು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹೇಳಿದ್ರು. ಸೊ ಇದನ್ನ ಕೇಳ್ಬೋದು, ಯಾಕಂತಂದ್ರೆ ಇದನ್ನ ಸ್ವಲ್ಪ ಡೀಟೇಲ್ ಆಗುತ್ತೆ ನಮ್ಗೆ. ಪ್ರಿನ್ಸ್ಲಿ ಸ್ಟೇಟ್ ಗೆ ಸಪೋರ್ಟ್ ಮಾಡ್ರಿ, ರೂಲರ್ಸ್ ನ ಸಪೋರ್ಟ್ ಮಾಡ್ರಿ, ಅಕಸ್ಮಾತ್ ಅವರು ಆಂಟಿ ಗವರ್ಮೆಂಟ್ ಆಗಿ ಇದ್ರೆ. ಗವರ್ಮೆಂಟ್ ಎಂಪ್ಲಾಯೀಸ್ ಗೆ ರಿಸೈನ್ ಮಾಡಬೇಡಿ ಅಂತ ಹೇಳಿದ್ರು. ಸ್ಟೂಡೆಂಟ್ಸ್ ಗೆ ನೀವು ಬೇಕಾದ್ರೆ ಸ್ಟಡೀಸ್ ನ ಬಿಟ್ಬಿಡಿ, ಅಕಸ್ಮಾತ್ ನೀವೇನಾದ್ರು ಕಾನ್ಫಿಡೆಂಟ್ ಆಗಿದ್ರೆ ಅಂತ. ಸೊ ಇದನ್ನ ನಮ್ಗೆ ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಅಲ್ಲಿ ಕೇಳಿದಾಗ ಈ ತರ ಅಂತೂ ಹೇಳಿರಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಸ್ತಾ ಇರುತ್ತೆ. ಸೊ ನಮ್ಗೆ ಏನಾಗುತ್ತೆ ಅಂತಂದ್ರೆ ಈ ತರ ನಾವೇ ಫಸ್ಟ್ ನೋಟ್ ಮಾಡ್ಕೊಂಡಿರ್ಬೇಕಾದ್ರೆ ಇನ್ನೂ ಈಸಿ ಆಗುತ್ತೆ ಅದ್ರ ಬಗ್ಗೆ ಮೆನ್ಷನ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್ ನಮ್ಗೆ ಸೋಲ್ಜರ್ಸ್ ಗೆ ಇವ್ರಿಗೆ ಏನ್ ಹೇಳಿದ್ರು ಅಂತಂದ್ರೆ, ನೀವು ಆರ್ಮಿಯಲ್ಲೇನೆ ಇರಿ, ಬಟ್ ಫೈರ್ ಎಲ್ಲೂ ಮಾಡಕ್ ಹೋಗ್ಬೇಡಿ ಅಂತ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಟೈಮಲ್ಲಿ. ಪೀಸೆಂಟ್ಸಿಗೆ ಏನೇನ್ ಹೇಳಿದ್ರು, ಸೊ ರೆಂಟ್ ನ ನೀವು ಪೇ ಮಾಡಿ. ಜಮೀನ್ದಾರ್ಸ್ ಅಕಸ್ಮಾತ್ ಏನಾದ್ರು ಆಂಟಿ ಗವರ್ಮೆಂಟ್ ಇದ್ರೆ ಅಷ್ಟೇ ನೀವು ರೆಂಟ್ ಪೇ ಮಾಡಿ. ಅಕಸ್ಮಾತ್ ಆಂಟಿ ಗವರ್ಮೆಂಟ್ ಇರ್ಲಿಲ್ಲ, ಗವರ್ಮೆಂಟ್ ಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅವರು ರೆಂಟ್ ಪೇ ಮಾಡಬೇಡಿ ಅಂತ. ಸೊ ಈ ತರ ಡಿಫರೆನ್ಸಸ್ ನೀವು ಬರ್ಕೊಂಡಿರ್ಬೇಕಾದ್ರೆ ನಿಮ್ಗೆ ಇನ್ನ ಈಸಿ ಆಗುತ್ತೆ. ನೆಕ್ಸ್ಟ್ ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೀತಾ ಇರ್ಬೇಕಾದ್ರೆ ಸಪೋರ್ಟಿಂಗ್ ಯಾರಿದ್ರು, ಎಕ್ಸಾಂಪಲ್ ನಿಮ್ಗೆ ಅರುಣಾ ಸಫಲಿ, ಇವ್ರ ಬಗ್ಗೆ ನಮ್ಗೆ ಸ್ಟೇಟ್ ಟೆಕ್ಸ್ಟ್ ಬುಕ್, ನಮ್ಮ ಕರ್ನಾಟಕ ಸ್ಟೇಟ್ ಟೆಕ್ಸ್ಟ್ ಬುಕ್ ಅಲ್ಲೇನೆ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಇವ್ರಿಗೆ ಏನೇನ್ ಹೆಸರು ಇತ್ತು ಅಂತಂದ್ರೆ ಟೈಟಲ್ಸ್ ಏನೇನಿತ್ತು. ಸೊ ಈಗ ಎಕ್ಸಾಂಪಲ್ ಇವ್ರು ಏನ್ ಮಾಡಿದ್ರು ಅಂತ ಎಕ್ಸಾಂಪಲ್, ಈಗ ಅರುಣಾ ಅವರು ಇಲ್ಲಿ ಕಾಂಗ್ರೆಸ್ ಫ್ಲಾಗ್ ನ ಹಾಯ್ಸ್ಟ್ ಮಾಡಿದ್ರು. ಅದಾದ್ಮೇಲೆ ಇಲ್ಲಿ ನೋಡಿ ಗೋವಾಲಿಯಾ ಟ್ಯಾಂಕ್ ಮೈದಾನಿಂದ ಅವರು ಮೂವ್ಮೆಂಟ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ಇದಕ್ಕೆ ಅವರ ರೆಸ್ಪಾನ್ಸ್ ಏನಿತ್ತು, ಬ್ರಿಟಿಷ್ ಅವರ ರೆಸ್ಪಾನ್ಸ್ ಏನಿತ್ತು, ಈ ತರ ಬರ್ಕೊಂಡ್ಬಿಟ್ರೆ ನಿಮ್ಗೆ ಡೈರೆಕ್ಟ್ ಆಗಿ 1 ಪೇಜ್ ಅಲ್ಲೇ ಆಲ್ಮೋಸ್ಟ್ 1900 ಇಂದ ಹಿಡಿದ್ಬಿಟ್ಟು 1905 ಅಂತಂದ್ರೆ ಪಾರ್ಟಿಷನ್ ಆಫ್ ಬೆಂಗಾಲ್ ಇಂದ ಹಿಡಿದ್ಬಿಟ್ಟು 1947 ವರೆಗೂ ಕೂಡ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಒಂದು 2 to 3 pages ಅಲ್ಲಿ ಕವರ್ ಆಗೋಗ್ಬಿಡುತ್ತೆ. ಅದಾದ್ಮೇಲೆ ಬರೀ ಇದನ್ನಷ್ಟೇ ರಿವಿಷನ್ ಮಾಡಿದ್ರೆ ಸಾಕು. ಎಕ್ಸಾಂಪಲ್ ಈಗ ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ನಾವು ನೋಡ್ಕೋಬೇಕು ಅಂತ ಅನ್ಕೊಳ್ಳಿ. ಸೊ ಇವ್ರ ಬಗ್ಗೆ ಕೇಳುವಂತದ್ದು ಕ್ವಶನ್ಸ್ ನಮ್ಗೆ ಚಂಪಾರನ್ ಸತ್ಯಾಗ್ರಹ, ಅಲಹಾಬಾದ್ ಮಿಲ್ ಸ್ಟ್ರೈಕ್, ಖೇಡಾ ಸತ್ಯಾಗ್ರಹ. ಇದನ್ನ ಕೇಕ್ ಅಂತ ನೆನ್ಪಿಟ್ಕೊಂಡಿರೋದು. ಸಿ ಫಾರ್ ಚಂಪಾರನ್ ಆಗುತ್ತೆ, ಎ ಫಾರ್ ಅಲಹಾಬಾದ್ ಮಿಲ್ ಸ್ಟ್ರೈಕ್ ಆಗುತ್ತೆ, ಕೆ ಫಾರ್ ನಮ್ಗೆ ಖೇಡಾ ಸತ್ಯಾಗ್ರಹ. ಸೊ ಇದು ಯಾವ್ದು ರಿಲೇಟೆಡ್ ಇತ್ತು ನಮ್ಗೆ, ಚಂಪಾರನ್ ಸತ್ಯಾಗ್ರಹ. ಸೊ ಚಂಪಾರನ್ ಕಮಿಟಿ ಮಾಡ್ಕೊಂಡಿದ್ರು, ಈ ಕಮಿಟಿ ಏನ್ ಮಾಡ್ತು ಅದನ್ನ ಕಡೆ ಮೆನ್ಷನ್ ಮಾಡ್ಕೊಂಡು. ಸೊ ನನ್ಗೆ ಈ ತರ ಮೆನ್ಷನ್ ಮಾಡ್ಕೊಂಡಿರ್ಬೇಕಾದ್ರೆ ಅಕಸ್ಮಾತ್ ಚೂಸ್ ಮಾಡಕ್ ಕೊಟ್ರು ಕೂಡ ನನ್ಗೆ ಯಾರು ಲೀಡರ್ ಇದ್ರು ಈ ಸತ್ಯಾಗ್ರಹಕ್ಕೆ,
ಅದನ್ನ ನಾವು ನೋಡ್ಕೊಂಡಿರ್ತೀವಿ. ಅದನ್ನ ನೋಡ್ಕೊಂಡಿರ್ಬೇಕಾದ್ರೆ ಗಾಂಧೀಜಿಯವರು ಯಾವ್ಯಾವ ಮೂವ್ಮೆಂಟ್ಸ್ ಗೆ ಲೀಡರ್ ಆಗಿದ್ರು. ಸೊ ಚಂಪಾರನ್, ಖಿಲಾಫತ್ತು, ಅದಾದ್ಮೇಲೆ ನಾನ್ ಕೋಆಪರೇಷನ್, ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಈ ಮೂವ್ಮೆಂಟ್ ಗಳಿಗೆ ಅಷ್ಟೇ ಗಾಂಧೀಜಿಯವರು ಲೀಡರ್ ಆಗಿದ್ದು. ಸೊ ಇದನ್ನು ಒಂದೇ ಕಡೆ ಮೆನ್ಷನ್ ಮಾಡ್ಕೊಂಡಿರುವಂತದ್ದು. ನೆಕ್ಸ್ಟ್ ನಮ್ಗೆ ಇಲ್ಲಿ ಬಂದಿರುವಂತದ್ದು ಎಕ್ಸಾಂಪಲ್ ತೀನ್ಕತಿಯ ಸಿಸ್ಟಮ್ ಇತ್ತು ಅಂತ ಅನ್ಕೊಳ್ಳಿ. ಇದು ಯಾವ್ದಕ್ ರಿಲೇಟೆಡ್? ಚಂಪಾರನ್ ಸತ್ಯಾಗ್ರಹ. ತೀನ್ಕತಿಯ ಸಿಸ್ಟಮ್ ಅಬಾಲಿಷ್ ಮಾಡ್ಬೇಕು ಅಂತಂದ್ರೆ ಆ ಸತ್ಯಾಗ್ರಹ ಮಾಡಿರೋದ್ರಲ್ಲಿ ನಮ್ಗೆ ಲೀಡರ್ ಯಾರಿದ್ರು? ಸೊ ಇಲ್ಲಿ ಇವರು ಲೀಡರ್ ಆಗಿದ್ರು ಅಂತ ಹೇಳಿ. ಸೊ ಈ ತರದ್ದು ನೀವು ನೋಟ್ಸ್ ಮಾಡ್ಕೊಂಡಿರಿ. ಎಕ್ಸಾಂಪಲ್ ಬುದ್ಧಿಸಂ ಮೇಲೆ ನಮ್ಗೆ ಕ್ವಶನ್ಸ್ ನಾವು ನೋಡ್ಕೋಬೇಕು ಅಂತಂದ್ರೆ ಹೀನಯಾನ, ಮಹಾಯಾನ ಬಗ್ಗೆ ನಮ್ಗೆ ಸುಮಾರು ಸರಿ ಕೇಳ್ತಾ ಇರ್ತಾರೆ. ಸೊ ನಾವು ಫಸ್ಟೇನೆ ಅದರ ಡಿಫ್ರೆನ್ಸಸ್ ಬರ್ಕೊಂಡ್ಬಿಟ್ರೆ ಇನ್ನ ಈಸಿ ಆಗುತ್ತೆ. ಇಲ್ಲಿ ನೋಡಿ, ಹ್ಯೂಮನ್ ಫಾರ್ಮ್ ಇದ್ರೆ ಹೀನಯಾನ, ಸೊ ಗಾಡ್ ಫಾರ್ಮ್ ಇದ್ರೆ ಮಹಾಯಾನ. ಸೊ ಹ್ಯೂಮನ್ ಫಾರ್ಮ್ ಮುಂಚೆ ಬಂದಿರುವಂತದ್ದು. ಇವರು ಹ್ಯೂಮನ್ ಫಾರ್ಮ್ ಅಂತ ಬಂದಿರೋದ್ರಿಂದ ಐಡಲ್ ಇರಲ್ಲ ಇಲ್ಲಿ ವರ್ಷಿಪ್ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ಗಾಡ್ ಫಾರ್ಮ್ ಇರೋದ್ರಿಂದ ಐಡಲ್ ಇರುತ್ತೆ ವರ್ಷಿಪ್ ಮಾಡ್ಕೊಳ್ಳೋದಕ್ಕೆ. ಯಾವ್ಯಾವ ದೇಶಗಳು ಇವನ್ನ ಫಾಲೋ ಮಾಡುತ್ತೆ? ಇವನ್ನ ಯಾವ ದೇಶಗಳು ಫಾಲೋ ಮಾಡುತ್ತೆ? ಇಲ್ಲಿ ಇಂಪಾರ್ಟೆಂಟ್ ಸ್ಕ್ರಿಪ್ಚರ್ ಯಾವ್ದ್ಯಾವ್ದು? ಇಲ್ಲಿ ಇಂಪಾರ್ಟೆಂಟ್ ಸ್ಕ್ರಿಪ್ಚರ್ ಯಾವ್ದ್ಯಾವ್ದು? ಫಸ್ಟ್ ಇದು ಬಂದಿತ್ತಾ? ಅದಾದ್ಮೇಲೆ ಯಾವ್ದು ಹಳೇದು? ಅದಾದ್ಮೇಲೆ ಯಾವ್ದು ಹೊಸದು? ಥೇರವಾದ ಅಂತಂದ್ರೆ ಏನು? ಗ್ರೇಟ್ ವೆಹಿಕಲ್ ಅಂತಂದ್ರೆ ಏನು? ಈ ತರ ನಾವು ಒಂದೇ ಸರಿ ಡಿಫ್ರೆನ್ಸಸ್ ಮೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ರೆ ರಿವಿಷನ್ ಈಸಿ ಆಗತ್ತೆ ನಮ್ಗೆ. ಪ್ಲಸ್ ಬುದ್ಧಿಸಂ ಅಂತ ಹೇಳಿ ಬಂದ ತಕ್ಷಣ ನಮ್ಗೆ ಮಾನಿಸ್ಟ್ರೀಸ್ ಅಂತೂ ಸುಮಾರು ಸರಿ ಕೇಳ್ತಾ ಇರ್ತಾರೆ. ಸೊ ನಾವೇನ್ ಮಾಡ್ಕೊಂಡಿರೋದು ಅಂತಂದ್ರೆ ಒಂದೇ ಕಡೆ ಎಲ್ಲಾ ಮಾನಿಸ್ಟ್ರೀಸು ಬರ್ಕೊಂಡ್ಬಿಟ್ಟಿರೋದು, ಯಾವ ಸ್ಟೇಟ್ ಅಲ್ಲಿ ಯಾವ ಮಾನಿಸ್ಟ್ರಿ ಇದೆ. ಇದ್ರಲ್ಲಿ ಇಂಪಾರ್ಟೆಂಟ್ ಇರುವಂತದ್ದು ಈ ಎಕ್ಸಾಂಪಲ್ ನಮ್ಗೆ ಧಮೆಕ್ ಸ್ತೂಪ, ಇದು ಸಾರನಾಥ್ ಉತ್ತರ ಪ್ರದೇಶಲ್ಲಿ ಇರುವಂತದ್ದು. ನಮ್ಗೆ ಫಸ್ಟ್ ಸರ್ಮನ್ನು ಇಲ್ಲೇ ಕೊಟ್ಟಿರುವಂತದ್ದು. ನೆಕ್ಸ್ಟ್ ಮಹಾಬೋಧಿ ಟೆಂಪಲ್ ಬೋಧ್ ಗಯಾ ಅಲ್ಲಿ. ಸೊ ಎನ್ಲೈಟನ್ಮೆಂಟ್ ಇಲ್ಲೇ ಆಗಿರುವಂತದ್ದು. ಇನ್ನೊಂದು ಅಬ್ಸರ್ವ್ ಮಾಡ್ಕೋಬೇಕಾಗಿರುವಂತದ್ದು ನೀವು ಇಲ್ಲಿ ಲದಾಖ್ ಅಲ್ಲಿ ಯಾವ್ದಾವ್ದಿದಾವೆ ಅಂತ. ಸೊ ಲದಾಖ್ ಅಲ್ಲಿ ಸುಮಾರು ಇದಾವೆ. ಸೊ ಲದಾಖ್ ಮತ್ತೆ ಹಿಮಾಚಲ್ ಪ್ರದೇಶ್ ಡಿಫ್ರೆನ್ಸಸ್ ಕೊಟ್ಬಿಟ್ರೆ ನಮ್ಗೆ ಅದ್ರಲ್ಲಿ ಗೊತ್ತಾಗಲ್ಲ. ಪ್ಲಸ್ ಅದರಲ್ಲಿ ಎಕ್ಸಾಂಪಲ್ ಥರ್ಡ್ ರ್ಯಾಂಕಿಂಗ್ ಲಾಮಾ ಸೈಟ್ಸ್, ಸೀಟ್ ಆಫ್ ಕರ್ಮಪಾಲ ಕೊಟ್ಟಿರುವಂತ ಆಪ್ಷನ್ಸ್ ಗಳಲ್ಲಿ ಸೀಟ್ ಆಫ್ ಕರ್ಮಪಾಲ ಯಾವ್ದಿರುವಂತದ್ದು? ಸೊ ಅದು ರೂಮ್ತೆಗ್. ಇಲ್ಲ ಅಂತಂದ್ರೆ ಸೀಟ್ ಆಫ್ ಕರ್ಮಪಾಲ ಯಾವ ಸ್ಟೇಟ್ ಅಲ್ಲಿ ಇದೆ? ನಮ್ಗೆ ಅದು ಸಿಕ್ಕಿಂ ಅಲ್ಲಿ ಬರುತ್ತೆ. ಸೊ ಈ ತರ ನೀವು 1-2 ಪೇಜ್ಗಳಲ್ಲಿ ಇದನ್ನ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಪ್ಲಸ್ ಮೋಸ್ಟ್ ರಿಪೀಟೆಡ್ ಇಲ್ಲಿ ನೋಡಿ ತವಾಂಗ್ ಮೊನಸ್ಟ್ರಿ ಲಾರ್ಜೆಸ್ಟ್ ಇರುವಂತದ್ದು ಇಂಡಿಯಾದಲ್ಲಿ. ಜಾಸ್ಕರ್ ವ್ಯಾಲಿಯಲ್ಲಿ ಯಾವ್ದಾವ್ದು ಇದಾವೆ? ಸೊ ಇಲ್ಲಿ ಎಕ್ಸಾಂಪಲ್ ನಾವು ಈ ಜಾಸ್ಕರ್ ವ್ಯಾಲಿ ನೋಡ್ಕೋಬೇಕು ಅಂತಂದ್ರೆ ನೋಡಿ ನಮ್ಗೆ ಫುಕ್ತಲ್ ಮಾನ್ಸ್ಟ್ರಿ. ಸೊ ಈ ತರದ್ದು ಬರುವಂತದ್ದು. ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ಡೋಲ್ಮಾಲಿಂಗ್ ನಾವು ನೋಡ್ಕೋಬೇಕು ಅಂತಂದ್ರೆ ಇಲ್ಲಿ ನನ್ಸಿಗೆ ಎಜುಕೇಶನ್ ಕೊಡುವಂತದ್ದು ಧರ್ಮಶಾಲಲ್ಲಿ ಇರುವಂತದ್ದು ಇದು. ನೆಕ್ಸ್ಟ್ ನಾವು ಟೆಂಪಲ್ಸ್ ಬಗ್ಗೆ ನೋಡ್ಕೋಬೇಕು ಅಂತಂದ್ರೆ ಈ ಟೆಂಪಲ್ ಎಲ್ಲಿದೆ, ಯಾವ ಊರಲ್ಲಿದೆ, ಯಾವ ಟೈಮ್ ಅಲ್ಲಿ ಕಟ್ಟಿರುವಂತದ್ದು. ಯಾಕಂತಂದ್ರೆ ಟೈಮ್ ಟೆಂಪಲ್ಸ್ ಗೆ ಸಿಕ್ಕಾಪಡೆ ಇಂಪಾರ್ಟೆಂಟ್. ಯಾಕಂತಂದ್ರೆ KPSC ಅಲ್ಲಿ ಅವರೇ ಟೆಂಪಲ್ಸ್ ಗಳನ್ನ ಕೊಟ್ಟು ಯಾವ್ದು ಮುಂಚೆ ಕಟ್ಟಿರುವಂತದ್ದು ಅದ್ರ ಪ್ರಕಾರ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಟೈಮ್ ಪ್ರಕಾರ ನೀವು ಇದನ್ನ ಅರೇಂಜ್ ಮಾಡಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಸೊ ಅದಕ್ಕೆ ಟೆಂಪಲ್ ಬಗ್ಗೆ ನೋಟ್ ಮಾಡ್ಕೊಂಡಿರ್ಬೇಕಾದ್ರೆ ಲೊಕೇಶನ್ ಜೊತೆಗೆ ಏಜ್ ಕೂಡ ನೀವು ನೋಟ್ ಮಾಡ್ಕೊಂಡಿರಿ ಅಂತಂದ್ರೆ ಯಾವಾಗ ಕಟ್ಟಿದ್ರು ಅಂತ ಹೇಳ್ಬಿಟ್ಟು. ಸೊ ಅದನ್ನ ಯಾರು ಕಟ್ಟಿದ್ರು, ಪೇಟ್ರೋನ್ ಯಾರ್ಯಾರಿದ್ರು? ಸೊ ಇದು ವಿಜಯನಗರ ಎಂಪೈರ್ ಅಲ್ಲಿ ಇರುವಂತ ಟೈಮ್ ಅಲ್ಲಿ ಕಟ್ಟಿರುವಂತದ್ದು. ನೆಕ್ಸ್ಟ್ ಇಲ್ಲಿ ನೇಮು ಮತ್ತೆ ಅದಾದ್ಮೇಲೆ ಯಾರ್ಯಾರು ಇನ್ಸ್ಟಾಲ್ ಮಾಡ್ಕೊಂಡಿದ್ರು. ಸೊ ಲೊಕೇಶನ್ ಎಲ್ಲೆಲ್ಲಿದೆ, ಆಂಧ್ರ ಪ್ರದೇಶಲ್ಲಿ ಯಾವ್ದಾವ್ದು ಇರುವಂತದ್ದು. ಸೊ ಈ ತರದೆಲ್ಲ ನಾವು ಡಿಫ್ರೆನ್ಸಸ್ ನೋಡ್ಕೊಂಡ್ರೆ ಈಸಿ ಆಗುತ್ತೆ ನಮ್ಗೆ. ನೆಕ್ಸ್ಟ್ ಜಾಗ್ರಫಿ ನೋಡ್ಕೊಂಡು